ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಆಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರೆಗ್ನೆಂಟ್ ಆದಮೇಲೆ ಏನೇನೆಲ್ಲ ವಿಷಯಗಳನ್ನ ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನ ನೋಡೋಣ. ಪ್ರೆಗ್ನೆನ್ಸಿ ಆದಮೇಲೆ ನಿಮ್ಮ ಪಾಸ್ಟ್ ಏನು ನಡೆದಿರುತ್ತೆ, ನಿಮ್ಮ ಹೆಲ್ತಲ್ಲಿ ಏನು ಪ್ರಾಬ್ಲಮ್ ಇತ್ತು ಅನ್ನೋದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆಯೇ ಈಗ ಡಾಕ್ಟರ್ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಡಾಕ್ಟರ್ ಹೇಳ್ತಾರೆ, ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವರು ಪಾಸ್ಟ್ ಅನ್ನ ಬಿಟ್ಬಿಟ್ಟು ಪ್ರೆಸೆಂಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಆ ಥರ ಮಾಡಬಾರ್ದು. ಪಾಸ್ಟ್ ಅನ್ನು ಕೂಡ ಪ್ರೆಸೆಂಟ್ಗೆ ಕನೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಬೇರೆ ಯಾವ ಟೈಮಲ್ಲಾದ್ರೂ ಬೇಕಾಗಿಲ್ಲ, ಅದು ಮೇನ್ ಆಗಿ ಪ್ರೆಗ್ನೆಂಟ್ ಟೈಮಲ್ಲಂತೂ ಕನೆಕ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕೆಲವರು ಬಂದು ತುಂಬಾನೇ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆಂಟ್ ಆಗಿರ್ತೀರಾ. ಕೆಲವರಿಗೆ ಬೇಗ ಗರ್ಭ ನಿಂತಿರಲ್ಲ, ಅಂದ್ರೆ ಮಿಸ್ಕ್ಯಾರೇಜ್ ಆಗ್ತಿರುತ್ತೆ. 1.5 ತಿಂಗಳಿಗೋ 2 ತಿಂಗಳಿಗೋ ಮಿಸ್ಕ್ಯಾರೇಜಸ್ ಆಗಿರುತ್ತೆ. ಗರ್ಭಕೋಶ ಲೂಸ್ ಆಗಿನೋ, ಅಂದ್ರೆ ಸರ್ವಿಕ್ಸ್ ಲೂಸ್ ಅಂತ ಹೇಳ್ತಾರೆ. ಮತ್ತೆ ಏನು ಡಿಸಾರ್ಡರ್ಸ್ ಇಂದ PCOD PCOS ಪ್ರಾಬ್ಲಮ್ಸ್ ಕೆಲವೊಂದನ್ನ ನಿಮ್ಗೆ ಪ್ರಿಡಿಕ್ಟ್ ಮಾಡಕ್ ಕೂಡ ಆಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಇದು ಒಂದು ಕಾರಣನ ಅನ್ಸುತ್ತೆ. ಸೊ ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಫುಡ್ಗಳಾಗಿರ್ಬೋದು, ಜರ್ನಿ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದನ್ನು ಅಷ್ಟೇ ನಾವು ತುಂಬಾ ಕೇರ್ಫುಲ್ ಆಗಿ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತೆ ನಿಮ್ಮ ಪ್ರೆಸೆಂಟ್ ಅಲ್ಲಿ ಏನಾದರೂ ಹೇಳಿರ್ತಾರೆ, ಅಂದ್ರೆ ನಿಮ್ಗೆ ಏನಾದರೂ ಲೂಸ್ ಸರ್ವಿಕ್ಸ್ ಇದೆ, ಸ್ಟಿಚಸ್ ಹಾಕ್ಸ್ಕೋಬೇಕು ಅಂತ ಹೇಳಿ, ನಿಮ್ಮ ಮಗುಗೆ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇದೆ, ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಕೂಡ ಹೇಳ್ತಾರೆ. ಅಥವಾ ನೀವು ಲೆಫ್ಟಲ್ಲಿ ಮಲಗಬೇಡಿ, ರೈಟಲ್ಲಿ ಮಲಗಿ ಅಥವಾ ಸ್ಟ್ರೈಟಾಗಿ ಮಲಗಿ ಅಂತ ಕೂಡ ಹೇಳ್ತಾರೆ. ಹಾಗೆ ಮಗುಗೆ ವೆಯ್ಟ್ ಕೂಡ ಕಡಿಮೆ ಇದೆ ಅಂತ ಕೂಡ ಹೇಳ್ತಾರೆ, ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಬ್ಲಡ್ ಕಮ್ಮಿ ಇದೆ ಅಂತಲೂ ಹೇಳ್ತಾರೆ. ಕೆಲವೊಂದು ವಿಷಯನ ನಾವು ಪಾಸ್ಟ್ಗೂ ಪ್ರೆಸೆಂಟ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವರಿಗೆ ಸ್ಲೀಪಿಂಗ್ ಪ್ರಾಬ್ಲಮ್ ಇರುತ್ತೆ, ಪ್ರೆಗ್ನೆಂಟ್ಗೆ ಮುಂಚೆನೂ ಅಷ್ಟೇ, ಪ್ರೆಗ್ನೆಂಟ್ ಆದ್ಮೇಲೆನೂ ಅಷ್ಟೇ. ಇದೇನಾಗುತ್ತೆ ಅಂದರೆ ಹೆಲ್ತ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಮಗು ಹೆಲ್ತ್ಗಾಗಿರ್ಬೋದು, ಮಗು ಡೆವಲಪ್ಮೆಂಟ್ಗಾಗಿರ್ಬೋದು ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಸೊ ಹೀಗಾಗಿ ಅದನ್ನು ಕೂಡ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನಿದ್ದೆ ಮಾಡಲಿಕ್ಕೆ ಸ್ವಲ್ಪ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ನಿದ್ದೆ ಬರ್ತಿಲ್ಲ ಅಂತ ಹೇಳಿದಾಗ 1 ಲೋಟ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ, ಪೆಪ್ಪರ್ ಪುಡಿ ಹಾಕ್ಕೊಂಡು ಕುಡೀರಿ. ಅಥವಾ ಸಂಜೆ ಹೊತ್ತು ಸ್ನಾನ ಮಾಡ್ಕೊಳ್ಳಿ, ಬೆಚ್ಚನ ನೀರಿನಲ್ಲಿ ಸ್ನಾನ ಮಾಡ್ಕೊಂಡ್ರೆ ನಿದ್ದೆ ಬರುತ್ತೆ. ಸೊ ಈ ರೀತಿ ಮಾಡಿದಾಗ ನಿದ್ದೆ ಪ್ರಮೋಟ್ ಆಗುತ್ತೆ. ಹಾಗೆ ಓವರ್ ಆಲ್ ಡೆವಲಪ್ಮೆಂಟ್ಗೂ ಹೆಲ್ತ್ಗೂ ಏನು ಪ್ರಾಬ್ಲಮ್ ಇರೋದಿಲ್ಲ. ಕೆಲವೊಂದು ವಿಷಯಗಳನ್ನ ಯಾಕೆ ಪಾಸ್ಟ್ ಪ್ರೆಸೆಂಟ್ಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮಗೆ ಗೊತ್ತಿರೋದಿಲ್ಲ ನಮ್ಮ ಪಾಸ್ಟ್ ನಮ್ಮ ಪ್ರೆಸೆಂಟ್ನ ಹಾಳು ಮಾಡುತ್ತೆ. ಹಾಗೆಯೇ ಪ್ರೆಸೆಂಟ್ ಕೂಡ ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡಬಹುದು. ಕೆಲವರಿಗೆ ಡಾಕ್ಟರ್ಸ್ ಜರ್ನಿ ಮಾಡಬಾರ್ದು ಅಂತ ಹೇಳಿರ್ತಾರೆ. ದೂರ ದೂರ ಟ್ರಾವೆಲ್ ಮಾಡೋದಾಗಿರ್ಬೋದು, ಬಸ್ಸಲ್ಲಿ ಹೋಗೋದಾಗಿರ್ಬೋದು, ಕಾರಲ್ಲಿ ಆಗಿರ್ಬೋದು, ಬೈಕ್, ಆಟೋ, ಯಾವುದೇ ಥರದ ವೆಹಿಕಲ್ಸ್ ಆಗಿರ್ಬೋದು ಜರ್ನಿ ಮಾಡಬಾರ್ದು ಅಂತ ಹೇಳಿರ್ತಾರೆ. ಆದಷ್ಟು ರೆಸ್ಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಬಟ್ ಅನಿವಾರ್ಯ ಕಾರಣಗಳಿಗಾಗಿ ನಾವೇ ಹೋಗಬೇಕಾಗತ್ತೆ. ಅಂಥ ಟೈಮಲ್ಲಿ ಸ್ಕೂಟಿ ತೊಗೊಂಡು ಹೋಗೋದಾಗಿರ್ಬೋದು, ಹೋಗ್ತೀರಾ ಅಂದರೆ ನಿಧಾನಕ್ಕೆ ಹೋಗಿ ಬರಬೇಕು. ಈ ಥರ ಜರ್ನಿ ಮಾಡಲೇಬಾರ್ದು ಅಂತ ಹೇಳಿರೋ ಟೈಮಲ್ಲಿ ಈ ರೀತಿ ನೀವು ಮಾಡ್ಕೊಂಡ್ರಿ ಅಂತಂದರೆ ಬೇಬಿ ಗ್ರೋತ್ಗೆ ಮತ್ತು ಮಿಸ್ಕ್ಯಾರೇಜ್ಗೆ ಕಾರಣ ಆಗುತ್ತೆ. ಸೊ ಡಾಕ್ಟರ್ಸ್ ಏನು ಹೇಳಿರ್ತಾರೋ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ನಮ್ಮ ಪಾಸ್ಟನ್ನು ಇಟ್ಟು ಪ್ರೆಸೆಂಟ್ನ ಹೇಳಿರ್ತಾರೆ, ಪ್ರೆಸೆಂಟ್ನ ಇಟ್ಟು ಫ್ಯೂಚರ್ನು ಕೂಡ ಹೇಳಿರ್ತಾರೆ. ಕೆಲವರಿಗೆ ಮಗು ವೆಯ್ಟ್ ತುಂಬಾ ಕಡಿಮೆ ಇರುತ್ತೆ, ಹುಟ್ಟಿದ ತಕ್ಷಣ ಮಗುಗೆ ಎಕ್ಸ್ಟ್ರಾ ಕೇರ್ ಬೇಕು ಅಂತಲೂ ಸಹ ಹೇಳಿರ್ತಾರೆ. ನೀವು ಅದನ್ನು ಸರಿಯಾಗಿ ಗಮನಿಸದೆ, ಊಟ ಮಾಡದೆ, ವೆಯ್ಟ್ ಕಡಿಮೆ ಇದ್ರೂ ಹೆಲ್ತನ್ನು ಸರಿಯಾಗಿ ನೋಡ್ಕೊಳ್ದೆ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಮಗು ಡೆವಲಪ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ. ಹಾಗೆ ಮಗು ತೂಕ ಕಡಿಮೆ ಇದೆ ಅಂದರೆ ಮಗುಗೆ ಎಕ್ಸ್ಟ್ರಾ ಕೇರ್ ಹಾಕಲೇಬೇಕಾಗತ್ತೆ. ನೆಕ್ಸ್ಟು ನಿಮಗೆ ಬ್ಲಡ್ ಕಮ್ಮಿ ಇರುತ್ತೆ, ಚೆನ್ನಾಗಿ ಫುಡ್ ತಗೋಬೇಕು ಅಂತಲೂ ಹೇಳಿರ್ತಾರೆ. ಸೊ ಇದನ್ನೆಲ್ಲ ನೀವು ಗಮನ ಇಟ್ಕೊಳ್ದೆ ಬ್ಲಡ್ ಕಡಿಮೆನಲ್ಲೇ ನಿಮ್ಮ ಪ್ರೆಗ್ನೆನ್ಸಿನ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದರೆ ಡೆಲಿವರಿ ಟೈಮ್ಗೆ ನಿಮಗೆ ಮೂರ್ಛೆ ರೋಗ ಬರೋದಾಗಿರ್ಬೋದು, ಫಿಟ್ಸ್ ಬರೋದಾಗಿರ್ಬೋದು, ಕೆಲವರಿಗೆ ತಲೆ ಸುತ್ತುತ್ತೆ, ಕೆಲವರಿಗೆ ನಾರ್ಮಲ್ ಪಾಸಿಬಲ್ ಇರೋದಿಲ್ಲ. ಸೊ ಈ ಥರ ಇನ್ಸಿಡೆಂಟ್ ಎಲ್ಲ ನಡೆಯುತ್ತೆ. ಸೊ ಡಾಕ್ಟರ್ಸ್ ಏನು ಹೇಳಿರ್ತಾರೋ ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತೆ ನಿಮ್ಮ ಪಾಸ್ಟಲ್ಲಿ ನೀವೇನಾದರೂ ಟ್ಯಾಬ್ಲೆಟ್ಸ್ ತಗೊಂಡು ಮಿಸ್ಕ್ಯಾರೇಜ್ ಆಗಿದ್ರೆ ಅಥವಾ DNC ಅಂತ ಮಾಡ್ತಾರೆ, ಅದನ್ನೇನಾದರೂ ನೀವು ಮಾಡಿಸ್ಕೊಂಡಿದ್ರೆ, ಕೆಲವೊಬ್ರು ಗೊತ್ತಿಲ್ಲದೇನೆ ಮನೆಯಲ್ಲಿ ಜಾರಿ ಬಿದ್ದು ಹೊಟ್ಟೆಗೆ ಪೆಟ್ ಮಾಡ್ಕೊಂಡಾಗಿರ್ಬೋದು. ಸೊ ಇದನ್ನೆಲ್ಲ ನೀವು ಫಸ್ಟ್ ಚೆಕಪ್ಗೆ ಹೋಗ್ತಿರಲ್ಲ, ಆಗಲೇ ಅಲ್ಲೆಲ್ಲ ಬರೆಸ್ಬಿಡ್ಬೇಕು. ಡಾಕ್ಟರ್ಸ್ ಹತ್ರ ಏನು ಸೀಕ್ರೆಟ್ ಮಾಡಬಾರ್ದು. ನಮ್ಮ ಪಾಸ್ಟಲ್ಲಿ ಏನು ನಡೆದಿತ್ತು, ಪ್ರೆಸೆಂಟಲ್ಲಿ ಏನು ನಡೀತಿದೆ ಅನ್ನೋದನ್ನ ಎಲ್ಲನೂ ಡೀಟೇಲ್ ಆಗಿ ಹೇಳಬೇಕಾಗುತ್ತೆ. ಆಗಲೇ ನಮಗೆ ಏನು ಪ್ರಾಬ್ಲಮ್ ಇಲ್ಲದೇ ಹೆಲ್ದಿ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡ್ಬೋದು. ಸೊ ಅದಕ್ಕೆ ತಕ್ಕ ಹಾಗೆ ನಿಮಗೆ ಟ್ರೀಟ್ಮೆಂಟ್, ಅದಕ್ಕೆ ತಕ್ಕ ಹಾಗೆ ನಿಮಗೆ ಸಜೆಷನ್ಸ್ ಕೊಡ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅವರ ಹಿಸ್ಟ್ರಿನೇ ಹೇಳೋದಿಲ್ಲ, ತುಂಬ ಮುಚ್ಚುಮರೆ ಮಾಡ್ತಾರೆ. ಸೊ ಏನಿದ್ರು ನಾವು ಹೇಳಲೇಬೇಕು. ಫಸ್ಟ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರ್ಬೋದು, ನಾವು ಯಾವ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ವಿ, ನಾವು ಏನೇನು ತಗೋತಾ ಇದ್ವಿ, ಮತ್ತು IVF ಟ್ರೀಟ್ಮೆಂಟ್ ತೊಗೊಂಡಿದ್ವಾ, ಗರ್ಭಕೋಶಕ್ಕೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ವಾ, ಎಲ್ಲನೂ ಕಂಪ್ಲೀಟಾಗಿ ಹೇಳಬೇಕಾಗುತ್ತೆ. ನಿಮ್ಮ ಮಗು ಯಾವುದೇ ಥರದ ತೊಂದರೆ ಇಲ್ಲದೆ, ಯಾವುದೇ ಥರದ ಲೂಪ್ ಹೋಲ್ಸ್ ಇಲ್ಲದೆ ಹುಟ್ಟಬೇಕು ಅಂತ ಹೇಳಿದ್ರೆ ನೀವು ಡಾಕ್ಟರ್ಸ್ ಹತ್ರ ಯಾವುದೇ ಥರದ ಮುಚ್ಚುಮರೆ ಇಲ್ಲದೆ ಕಂಪ್ಲೀಟಾಗಿ ಎಲ್ಲನೂ ಹೇಳಬೇಕಾಗತ್ತೆ. ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ಅವರು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ. ಹಾಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಕ್ಕೂ ಹೇಳ್ಬೋದು. ನಿಮ್ಮ ಫುಡ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ.
ಇಷ್ಟು ವಿಷಯಗಳನ್ನು ನೀವು ಫಾಲೋ ಮಾಡಿಕೊಂಡು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಎಲ್ಲ ವಿಷಯಗಳು ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ತೊಂದರೆಗಳನ್ನು ತಪ್ಪಿಸ್ಬೋದು. ಡಾಕ್ಟರ್ಸ್ ಏನು ಹೇಳಿರ್ತಾರೋ ಅದನ್ನು ಫಾಲೋ ಮಾಡ್ಕೊಳ್ಳಿ, ಫುಡ್ನ ಚೆನ್ನಾಗಿ ತಗೊಳ್ಳಿ, ವೆಜಿಟೇಬಲ್ಸ್, ನೀರು ಎಷ್ಟು ಕುಡಿಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡು ಆರಾಮಾಗಿ ಹೆಲ್ದಿ ಪ್ರೆಗ್ನೆನ್ಸಿನ ಪಡ್ಕೊಳ್ಳಿ. ಹಾಗೆ ಮಗು ಕೂಡ ಹೆಲ್ದಿಯಾಗಿರುತ್ತೆ, ನೀವು ಕೂಡ ಹೆಲ್ದಿಯಾಗಿರ್ತೀರಾ. ಡಾಕ್ಟರ್ಸ್ ಏನು ಹೇಳಿರ್ತಾರೋ ಅದನ್ನು ತದ್ವಿರೋಧವಾಗಿ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೂ ಪ್ರಾಬ್ಲಮ್ಮೆ ಮತ್ತು ಹುಟ್ಟೋ ಮಗುಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಅಂತಂದರೆ ನೀವು ಹ್ಯಾಪಿಯಾಗಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಕಂಪ್ಲೀಟ್ ಮಾಡ್ಬೋದು. ಸೊ ನಿಮಗೆ ಈ ಇನ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.